ಇವತ್ತು ಹಲಸಿನಕಾಯಿ ತವಾ ಫ್ರೈ ಮಾಡೋಣ. ಮೊದಲು ಒಂದು 15 ಉದ್ದ ಮೆಣಸಿನಕಾಯಿ ಬಿಸಿ ನೀರಿಗೆ ಹಾಕಿ ನೆನೆಸಬೇಕು. ಈ ಹಲಸಿನಕಾಯಿಯನ್ನು ಪೋಡಿ ಮಾಡಲಿಕ್ಕೆ ಮಾಡ್ತೇವಲ್ಲ ಹಾಗೆ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಈಗ ನೀರು ಬಿಸಿ ಮಾಡಿ ಎಲ್ಲ ಪೋಡಿಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು. ಮೆತ್ತಗೆ ಬೇಯಬೇಕು. ಇದನ್ನೆಲ್ಲ ಈಗ ತೆಗೆದುಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ನೆನೆಸಿದ ಮೆಣಸು, 1 ಗರಿ ಕರಿಬೇವು, ಸ್ವಲ್ಪ ಹುಳಿ, ಅರ್ಧ ಸ್ಪೂನ್ ಪೆಪ್ಪರ್, ಅರ್ಧ ಸ್ಪೂನ್ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ ಒಂದು 8-10 ಎಲ್ಲವನ್ನು ಹಾಕಿ ನೈಸ್ ಮಾಡಿ ಕಡಿಬೇಕು. ಇದರಲ್ಲಿಗೆ ಸ್ವಲ್ಪ ಮಸಾಲೆ ತೆಗೆದು ಇದಕ್ಕೆ ಪೌಡಿಗೆ ಚೆನ್ನಾಗಿ ಹೀಗೆ ಹಚ್ಚಬೇಕು. ಅದು ಎಲ್ಲ ಹಚ್ಚಿ ಆಯಿತು. ಈಗ ಒಂದು 10 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳಿ ಮತ್ತು ಎಲ್ಲ ಪೌಡಿಗಳನ್ನು ಇದರಲ್ಲಿಡಿ. ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು 5 ನಿಮಿಷ ಆದ ನಂತರ ಮಗ್ಚಿ ಹಾಕಿ. ಇದರ ಮಸಾಲೆ ಎಣ್ಣೆಯಲ್ಲಿ ಹೋಗ್ತದೆ, ಆದರೆ ಪರವಾಗಿಲ್ಲ. ಹೀಗೆ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಈ ಎಣ್ಣೆಗೆ ಈಗ ಸ್ವಲ್ಪ ಜಾಸ್ತಿ ಕರಿಬೇವು ಹಾಕಿ ಚೆನ್ನಾಗಿ ಹುರಿಬೇಕು. ಹಾಗೂ ಉಳಿದ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ ಮತ್ತು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ನೀರು ಹಾಕ್ಕೊಳ್ಳಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎಲ್ಲ ಗಟ್ಟಿಯಾಗಿ ಎಣ್ಣೆ ಹೊರಗೆ ಬರಬೇಕು. ಅಲ್ಲಿ ತನಕ ಫ್ರೈ ಮಾಡ್ತಾ ಇರಬೇಕು. ಒಂದು 5 ನಿಮಿಷದಲ್ಲಿ ಆಗ್ತದೆ. ನೋಡಿ, ಈ ರೀತಿ ಗಟ್ಟಿಯಾಗಬೇಕು. ಗಟ್ಟಿಯಾದಷ್ಟು ಟೇಸ್ಟು ಒಳ್ಳೆಯದು ಬರ್ತದೆ. ಈಗ ಈ ಫ್ರೈ ಮಾಡಿದ್ದ ಪೌಡಿಯನ್ನು ಇದಕ್ಕೆ ಇಡೋಣ. ಈ ಮಸಾಲೆನೆಲ್ಲ ಇದರ ಮೇಲೆ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಒಂಚೂರು ಒಂದು ಅರ್ಧ ಸ್ಪೂನು ಬೆಲ್ಲ ಹಾಕ್ಬೋದು. ತುಂಬ ಟೇಸ್ಟ್ ಬರುತ್ತೆ. ಒಂದು 3 ನಿಮಿಷ ಹೀಗೆ ಇರಲಿ. ಈಗ ಗ್ಯಾಸ್ ಆಫ್ ಮಾಡಿ. ಈಗ ಬಿಸಿ ಬಿಸಿಯಾದ ಕರ್ಗಿ ತವಾ ಫ್ರೈ ರೆಡಿ. ತುಂಬ ರುಚಿಯಾಗುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.